ಮುಖ್ಯಮಂತ್ರಿ ಕುರ್ಚಿ ಆಸೆ ಹೊತ್ಕೊಂಡು ದೆಹಲಿಗೆ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ನಿರಾಸೆ ಆಗಿದೆಯಾ ಅಂದರೆ ಒಂದು ಕಡೆ ಏನಾಗ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿರಬಹುದೇನೋ, ಆದರೆ ರಾಹುಲ್ ಗಾಂಧಿ ಅಂತ ವಿಚಾರ ಬಂದಾಗ ಆರಂಭದಿಂದಾನೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಸರದಿ ಬಂತು, ಅವ್ರು 50 ಇವ್ರು 50 ಈ ವಿಚಾರಗಳೆಲ್ಲ ಬಂದಾಗ ರಾಹುಲ್ ಗಾಂಧಿ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಇಡೀ ಇಶ್ಯೂವನ್ನು. ಬಿಹಾರದ ಚುನಾವಣೆ ಕಾಲದಲ್ಲೂ ಹಾಗೇನೆ, ಚುನಾವಣೆ ಆದಮೇಲೂ ಹಾಗೇನೆ ರಾಹುಲ್ ಗಾಂಧಿ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಯಾರಿಗೂ ಕೂಡ. ಜೊತೆಗೆ ಇದನ್ನು ಎಂಟರ್ಟೈನ್ ಮಾಡ್ತಾ ಇಲ್ಲ. ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಖರ್ಗೆ ಅವರು ಅಷ್ಟೇ, ರಾಹುಲ್ ಗಾಂಧಿ ಅವರು ಅದು ಖರ್ಗೆ ಆದರೂ ಸ್ವಲ್ಪ ಕಡಕಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾತಾಡಕೂಡ್ದು, ಹೈಕಮಾಂಡ್ ಲೆವೆಲ್ ಇದೇನೂ ನಡೆದೇ ಇಲ್ಲ, ಇವರೇ ಸೃಷ್ಟಿ ಮಾಡಿರೋದು, ಇವರೇ ಇದನ್ನು ತಣ್ಣಗೆ ಮಾಡ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳಿರಬಹುದು. ಆದರೆ ರಾಹುಲ್ ಗಾಂಧಿ ಅವರಂತೂ ಯಾರಿಗಾದರೂ ಸಿಕ್ಕರೆ ಹೆಚ್ಚು, ಒಬ್ಬರಿಗೆ ಸಿಗದೇ ಇದ್ದರೆ ಕಡಿಮೆ, ಆ ನಿಲುವಿಗೆ ಬಂದಿದ್ದಾರಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ಇದಕ್ಕೆ CM ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಸರವಾಗಿದೆ. ನಾನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೇ ಇಲ್ಲ, ಕಾರ್ಯಕರ್ತನಾಗಿರೋಕ್ಕೆ ಇಷ್ಟಪಡ್ತೀನಪ್ಪ ನಾನು ಅಷ್ಟೇ. ರಾಹುಲ್ ಗಾಂಧಿ ನಿನ್ನೆ ಅಷ್ಟೇ ಫಾರಿನಿಂದ ಬಂದರು ಅವರು, ನಾನು ರಾಹುಲ್ ಗಾಂಧಿಗೆ ತೊಂದರೆ ಕೊಡಲ್ಲ, ಸಿಕ್ಕಿಲ್ಲ ಅವರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ. ಈಗಾದ್ಮೇಲೆ ಸಹಜವಾಗಿ ರಾಹುಲ್ ಗಾಂಧಿಗೆ ಗೌರವವನ್ನು ಕೊಡ್ತಾ, ನೋಡಪ್ಪ ಅವ್ರು ನಿನ್ನೆ ಅಷ್ಟೇ ಬಂದಿದ್ದಾರೆ ಫಾರಿನಿಂದ, ಅವ್ರಿಗೂ ನಾನು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ದೆಹಲಿಯಲ್ಲಿ CM ಡಿ ಕೆ ಶಿವಕುಮಾರ್ ನೋವಿಂದ ಮಾತಾಡಿದ್ದಾರೆ. ಸೊ ಈ ಇಡೀ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾಗ್ತಾ ಇದೆಯಾ? ಜರ್ಮನಿಯಿಂದ ನಿನ್ನೆ ರಾತ್ರಿ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ಸಾಗಿರೋದು, ರಾತ್ರಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಟ್ಟಿದ್ದದ್ದು ಡಿ ಕೆ ಶಿವಕುಮಾರ್. ಬೇರೆಲ್ಲರದ್ದು ಭೇಟಿಗೂ ಸಾಧ್ಯ ಆಗಿಬಿಡುತ್ತೆ, ಬೇಕಾದರೆ ಸೋನಿಯಾ ಗಾಂಧಿ ಅವ್ರನ್ನೇ ಭೇಟಿ ಮಾಡ್ಕೊಂಡು ಬರಬಹುದು ಡಿ ಕೆ ಶಿವಕುಮಾರ್, ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾನೇ ಇದ್ದಾರೆ, ನಾಟ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಮಾತ್ರ ಸಿಗ್ತಾ ಇಲ್ಲ ಇಡೀ ವಿಚಾರದಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಚೇಂಜ್ ಆಗಬೇಕು, ಬೇರೆಯವ್ರು ಬರಬೇಕು ಅಂತ ಹೇಳಿದ್ರೆ ಅಂತಿಮ ಮುದ್ರೆ ಒತ್ತುವುದಿದ್ದರೆ ಅದು ಬಹುಶಃ ರಾಹುಲ್ ಗಾಂಧಿ ಅಂತ ಕಾಣುತ್ತೆ, ಇನ್ಯಾರೂ ಅಲ್ಲ. ರಾಹುಲ್ ಗಾಂಧಿ ಹೇಳಿದ್ರೆ ಮುಗಿಯುತ್ತೆ. ಆದರೆ ರಾಹುಲ್ ಗಾಂಧಿಗೆ ಈಗ ಈ ಇಲ್ಲದೇ ಇರೋ ಉಸಾಬರಿ ಬೇಡ ಅಂತ ಸುಮ್ಮನಿದ್ದಾರೆ ಅಂತ ಗೊತ್ತಿಲ್ಲ. ಭೇಟಿಗೆ ಅವಕಾಶ ಸಿಗದೇ ಇರುವುದಕ್ಕೆ ಡಿ ಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾದು ಕೂತ್ಕೊಂಡಿದ್ದರೂ ಕೂಡ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ವರಿಷ್ಠರ ವಿರುದ್ಧವಾಗಿ ಒಂದು ಅಸಮಾಧಾನವೋ, ಬೇಸರವೋ, ನೋವೋ ಅದನ್ನು ಇಟ್ಕೊಂಡೇ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬರಿಗೆಯಲ್ಲಿ ಬೆಂಗಳೂರಿಗೆ ವಾಪಸ್ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನಂತರ ಡಿ ಕೆ ಶಿ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಸ್ಥಳೀಯ ಗೊಂದಲಗಳು ನೀವೇ ಬಗೆಹರಿಸ್ಕೊಳ್ಳಿ, ಪಕ್ಷ ಅಧಿಕಾರಕ್ಕೆ ಬಂದಿರೋದು ಕಾರ್ಯಕರ್ತರಿಂದ, ಯಾರೋ ಕೆಲವು ನಾಯಕರಿಂದ ಅಲ್ಲ ಅಂತ ಕೂಡ ಹೇಳಿಬಿಟ್ರು. ನೋಡಪ್ಪ, ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬಂದರೂ ಕಾರ್ಯಕರ್ತರಿಂದ ಅಧಿಕಾರಕ್ಕೆ ಬರುತ್ತೆ ಹೊರತು ಯಾವುದೋ ಬೆರಳೆಣಿಕೆ ನಾಯಕರಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಅವರನ್ನೇ ನಂಬ್ಕೊಂಡಿದ್ರು CM ಡಿ ಕೆ ಶಿವಕುಮಾರ್ ಅವರು. ಆದರೆ ಖರ್ಗೆ ಅವರೇ ಆ ರೀತಿ ಹೇಳಿದ ಮೇಲೆ ತುಂಬ ಬೇಸರ ಆಗಿದೆ ಅವ್ರಿಗೆ ಅಂಥೇಳಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಆದರೂ ಕೂಡ ಏನಾದರೂ ಒಂದು ಕೇಳೋಣ ಅಂತ ಅಂದ್ಕೊಂಡಿದ್ರೇನೋ ಅವ್ರ ಭೇಟಿಗೂ ಅವಕಾಶ ಸಿಗ್ತಾ ಇಲ್ಲ. I'm not meeting anyone this trip. I'm not meeting anyone. Because I think no one is here in Bangalore. Kharge Sahib is in Delhi, according to me. I think Raoji has come yesterday. I don't want to disturb him. I am not meeting anyone this trip. I am not meeting anyone because I think no one is here in Bangalore. Kharge Sahib is in Delhi, according to me. I think Raoji has come yesterday. I don't want to disturb him. I am not. ಕುರ್ಚಿ ಫೈಟ್ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆನೇ KN ರಾಜಣ್ಣ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿರೋದು. ರಾಜಣ್ಣ ಈ ಕಡೆ ಎರಡೆರಡು ಬಾರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿದ್ದರು, ಎರಡೆರಡು ಬಾರಿ ಡಿ ಕೆ ಶಿವಕುಮಾರನ್ನ ಮೀಟ್ ಮಾಡಿದ್ದಾರೆ. ಇದಾದ ಮೇಲೆ ಇದೀಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. CM ಮಾಜಿ ಸಚಿವ KN ರಾಜಣ್ಣ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡಿದ್ದಾರೆ. ಬಹುಶಃ ಈ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ ವಿಚಾರವನ್ನು ಇವ್ರು ತಿಳಿಸಿದ್ರ, ಅಥವಾ ನನಗೆ ಮಿನಿಸ್ಟರ್ಗಿರಿ ಹೋಗಿದೆ, ನಾನು ಯಾವಾಗ ಮತ್ತೆ ಮಿನಿಸ್ಟರ್ ಮಾಡ್ತೀರ ಅಂತ ಕೇಳಕ್ಕೆ ಹೋಗಿದ್ರೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಮೀಟ್ ಮಾಡ್ತಾ ಇದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಅವರು ಮೀಟ್ ಮಾಡ್ತಾ ಇದ್ದಾಗ ಈ ಕಡೆ ಆ ಕಡೆ ಏನಾದರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಧಾನನ, ಇಲ್ಲ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಇದೆಯಾ, ಬೇರೆ ವಿಚಾರ ಇದೆಯಾ ಗೊತ್ತಿಲ್ಲ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿರೋದು ರಾಜಣ್ಣ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನು KN ರಾಜಣ್ಣ ಭೇಟಿ ಮಾಡಿದರು. ಇದೇ ವೇಳೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಇಬ್ಬರು ನಾಯಕರ ನಡುವಿನ ಸಂಭಾಷಣೆ ಏನು, ಚರ್ಚೆ ಏನು ನೋಡಿ. CM ರಾಜಣ್ಣ, ಈ ಕಡೆ ಸಿದ್ದರಾಮಯ್ಯನವರು, ಅಂದರೆ CM ರಾಜಣ್ಣ, ಈ ಇಬ್ಬರು ಒಂದು ಭೇಟಿ ಇದೆಯಲ್ಲ, ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇವರು. DK ಶಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿರಲಿಕ್ಕೂ ಸಾಕು. DK ಶಿ ಏನು ಹೇಳಿದರು, ತಾನೇನು ಹೇಳಿದೆ ಎಂಬುದರ ಮಾಹಿತಿ ಕೂಡ ಕೊಟ್ಟಿರ್ಬೋದು. ನಾಳೆ ದಿನ ಏನಪ್ಪ DK ಶಿ ಜೊತೆ ಜಾಸ್ತಿ ಓಡಾಡ್ತಾ ಇದ್ದೆ ನೀನು ಅಂತ ಕೂಡ ಇವ್ರು ಕೇಳಿಬಿಟ್ರೆ ಸ್ಪಷ್ಟೀಕರಣ ಬೇಕಲ್ಲ. ಅದಕ್ಕೆ ಎರಡೆರಡು ಸಲ ಮೀಟ್ ಮಾಡಿದ್ರಲ್ಲಪ್ಪ, ಏನಪ್ಪ ಸಮಾಚಾರ, ನನ್ನ ಕ್ಯಾಂಪ್ನಲ್ಲಿ ಇದ್ದವನಲ್ವಾಪ ನೀನು ಅಂತ ಕೇಳಿದಾಗ ಹೇಳಬೇಕಲ್ಲ ರಾಜಣ್ಣ. ಆಗ ಇಂತಿಂಥದ್ದೇ ಆಯಿತು, ಹೀಗೆ ಮೀಟ್ ಮಾಡಿದ್ವಿ, ಇಷ್ಟು ನಿಮಿಷ ಚರ್ಚೆ ಮಾಡಿದ್ವಿ, ಅವ್ರ ಮನಸ್ಸಲ್ಲಿ ಈ ಥರದೊಂದು ವಿಚಾರ ಇದೆ ಹೇಳಬೇಕಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಇನ್ನು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದಿದ್ದರೆ, ಆ ಪತ್ರ ಬರೆದಿರುವುದು ಕೂಡ ಲೀಕ್ ಆಗಿತ್ತು.
ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡಿರಬಹುದು. ಖರ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ನಡೆದಿರಬಹುದು. ಖರ್ಗೆ ಅವರ ಹೇಳಿಕೆಯಿಂದ ಮತ್ತಷ್ಟು ಬಲ ಬಂತು ಅಂಥೇಳಿ ಒಂದು ಕಡೆ ಸಿ ಎಂ ಹೇಳಿದ್ದಾರೆ. ನಿಮ್ಮೆಲ್ಲರ ಬೆಂಬಲನೇ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ನನ್ನನ್ನು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಾಜಿ ಸಚಿವ ಕೆ ಎನ್ ರಾಜಣ್ಣ ರಾಜಣ್ಣಗೆ ಸಿ ಎಂ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಯ್ಕೆಯ ಬಗ್ಗೆ ರಾಜಣ್ಣ ಪ್ರಸ್ತಾಪ ಮಾಡ್ತಾರೆ. ಯಾರು ಇವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು? ನೋಡಿ, ರಾಜ್ಯದಲ್ಲಿ ಸುಮಾರು 22 ಸದಸ್ಯರನ್ನು ಈ ವಿಚಾರದಲ್ಲಿ ನನ್ನ ಪರವಾಗಿಯೇ ಇದ್ದಾರೆ. ಪಾರ್ಟಿ ಅಧ್ಯಕ್ಷರಿದ್ದಾರಲ್ಲ, ಇದ್ರ ಬಗ್ಗೆನೇ ನನ್ನ ಜೊತೆ ಮಾತನಾಡಿದ್ದಾರೆ. ಅವರು ಅವರ ಸಂಬಂಧಿ ರವಿಯನ್ನು ನಿಲ್ಲಿಸೋಕೆ ನೋಡ್ತಾ ಇದ್ದಾರೆ ಇದೀಗ. ಆದರೆ ನಾನೇ ನಿಲ್ತೇನೆ ಅಂತೇಳಿ ಹೇಳಿಬಿಟ್ಟಿದ್ದೀನಿ ಅಂತ ಸಿ ಎಂಗೆ ರಾಜಣ್ಣ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ರಾಜಣ್ಣ ಹೇಳಿದ್ದಾರೆ ಎಂ ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ. ಅಧ್ಯಕ್ಷರಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಆದ್ರೆ ರಾಜಣ್ಣ ಹೇಳಿದ್ದಾರೆ ಎಂ ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ.